ಗಿಡ ಬೆಳೆ ಸರಿ ಮಾಡೋಣ, ಬೀಜ ಸರಿ ಮಾಡೋಣ, ನಾವು ಸರಿ ಆಗ್ಬೇಕ್ರಿ. ಕರೆಕ್ಟ್, ಅದೇ ಫೈನಲ್ ಅಲ್ಲ ಸರ್? ಹಂಗಿದ್ರೆ ನಾವು ಸರಿಯಾಗಕ್ಕೆ ಏನೇನು ಮಾಡ್ಬೇಕೆಲ್ಲ ವಿಚಾರ ಮಾಡೋಣ್ರಿ. ಏನು ಬೇರೆ ಏನಾರ ಸರಿ ಮಾಡೋದು ಹೇಳಂತೀರಿ ಇನ್ನೂ ಮತ್ತು? ಹಾಂ, ರೈಟ್, ಕರೆಕ್ಟ್. ಮತ್ತೇನು ಮಾಡ್ತಿದ್ದೀವಿ ರೀ ಗದ್ಲ? ಔಷಧ ಹೊಡಿತಿರ್ಲಿಲ್ಲ ರೀ. ಮತ್ತು ರೀ ಹಾಂ ರೀ ಟ್ರ್ಯಾಕ್ಟರ್. ಹಾಂ, ಯಾರಂದ್ರಿ ಟ್ರ್ಯಾಕ್ಟರ್? ಸಾಹೇಬ್ರು. ಯಾಕೆ ಅನ್ನಿಸ್ತದೆ ಸಾಹೇಬ್ರ ಟ್ರ್ಯಾಕ್ಟರ್ದು ಇದಕ್ಕೆ ವ್ಯತ್ಯಾಸ? ನಾ ಏನು ನಿಮ್ಗೇನು ಶಿಕ್ಷೆ ಕೊಡೋದಿಲ್ಲ ರೀ ಉತ್ತರ ತಪ್ಪಿದ್ರೆ ಹೇಳ್ರಿ ದಯಮಾಡಿ. ಹಾಂ, ಅಲ್ಲಿ ಪೊಲೀಸ್ರಿಗೆ ಹೊರಗಿರಂತ ಹೇಳ್ತೇನೆ ಬೇಕಂದ್ರೆ ಅಲ್ಲಿ ತನಕ ನೀವು ಉತ್ತರ ಹೇಳೋ ಮಟ್ಟ. ನೋಡ್ರಿ, ಆಗಿರೋ ತಪ್ಪುಗಳಂತೂ ಕ್ಲಿಯರ್ ಅದಾವ್ರಿ. ಟ್ರ್ಯಾಕ್ಟರ್ ಬಳಸಾಕತ್ತೀವಿ, ನೆಲ ಗಟ್ಟಿ ಆಗಾಕತ್ತದ, ನೀರು ಒಳಗೆ ಹಿಂಗಾಕತ್ತಿಲ್ಲ, ಕೆಮಿಕಲ್ ಗೊಬ್ಬರ ಬಳಸಾಕತ್ತೀವಿ, 108 ಎಣ್ಣೆ ಹೊಡ್ಯಾಕತ್ತೀವಿ. ಈ ಎಣ್ಣೆ ಹೊಡಿತಿರಲ್ಲ, ಎಣ್ಣೆ ಒಳಗೆ ಏನು ಇರ್ತೈತೆ ರೀ ಒಳಗೆ ಬಾಟ್ಲಾಗ? ವಿಷಾನ ರೀ. ನೋಡಿರಿ ಸರ್, ಇನ್ನೊಮ್ಮೆ ವೆರಿಫೈ ಮಾಡಿರಿ. ಹಾಂ ರೀ. ಆದರೂ ಅಂಗಡಿಗೆ ಹೋದಾಗ ಒಮ್ಮೆರೆ ವಿಷ ಕೊಡಂತ ಕೇಳಿರಿ. ಯಾಕೆ ರೀ? ಯಾಕೆ ಕೇಳಿಲ್ಲ ರೀ? ಅಂಗಡಿಗೆ ಹೋದಾಗ ಇವ ಟೊಮ್ಯಾಟೋದಾಗ ಹುಳ ಭಾಳಾಗ್ಯಾವ, ಟೊಮ್ಯಾಟೋಗೆ ಹೊಡಿ ವಿಷ ಕೊಡಂತ ಒಬ್ಬರೇ ಕೇಳ್ರಿ ನೋಡೋಣ. ಅಂಗಡಿ ಇಟ್ಟವ್ರು ಯಾರು ಅದಿರೇನು? ಮತ್ತೆ ಯಾರೇ ಇದ್ರು ಅವ್ರನ್ನ ದೂರ ಕೂಡಿಸ್ರಿ. ಅಂದ್ರೆ ಕುರ್ಚಿ ಹೋಗಿದ್ರು ನನ್ನ ತನ ಬಂದಿರಬಾರ್ದು ಹಂಗೆ. ಹಾಂ, ಯಾಕೆ ಈ ಗದ್ದಲ ಆತ್ರಿ ಹಂಗಿದ್ರು? ಯಾಕೆ ನಾವು ವಿಷಕ್ಕೆ ಎಣ್ಣೆ ಅಂದ್ವಿ, ವಿಷಕ್ಕೆ ಔಷಧ ಅಂದ್ವಿ, ಮೆಡಿಸಿನ್ ಅಂದ್ವಿ, ಮದ್ದು ಅಂದ್ವಿ, ಅದರ ವಿಷಕ್ಕೆ ವಿಷ ಅನ್ಲೇ ಇಲ್ಲ. ಎಲ್ಲಿ ಮಟ್ಟ ಗದ್ದಲ ಹಿಡ್ಸೈತ್ರಿ ವಿಷ? ಹೆಂಗೆ ಕೆಲಸ ಮಾಡ್ತಾವೆ ಗೊತ್ತೈತ್ರಿ ಇದು ಕೀಟಕ್ಕದು ಹೊಡೆಯೋ ವಿಷಗಳು? ಸರ್ ನಮ್ಗೆ ತೊಂದ್ರೆ. ಆರಾಮ್ ಕುಂತ ಹೇಳ್ರಿ ಸರ್, ನಂಗೆ ದಯಮಾಡಿ ಯಾವುದೂ ಇದನ್ನು ಬೇಡ. ನಮ್ಮ ಸಣ್ಣವಿದ್ದೀನಿ, ಆರಾಮಾಗಿ ಕುಂತು ನಿಮ್ಮ ಹಕ್ಕದ ಕುಂತ ಹೇಳೋದು. ಒಂದು ನಮ್ದೇನು ಮೆದುಳಿಂದ ಸಿಸ್ಟಮ್ ವ್ಯವಸ್ಥೆ ಇರ್ತೈತಲ್ರಿ, ಅದ್ರ ಮೇಲೆ ಅದು ಎಫೆಕ್ಟ್ ಮಾಡ್ತದೆ. ಅಂದ್ರೆ ಕೀಟದ ಮೆದುಳಿನ ಮೇಲೆ ನ್ಯೂರಲ್ ಸಿಸ್ಟಮ್ ಅಂತ ಹೇಳ್ತೀವಿ, ಅದ್ರ ಮೇಲೆ ಕೆಲಸ ಮಾಡ್ತದೆ. ಇಲ್ಲಾಂದ್ರೆ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂದ್ರೆ ಸಂತಾನೋತ್ಪತ್ತಿ, ಹೊಳ್ಳಿ ಕೀಡಿ ಅದ್ರ ಮರಿ ತೆಗ್ಸಕ್ಕೆ ಬಂದಿರಬಾರ್ದು, ಅದ್ರ ಮೇಲೆ ಕೆಲಸ ಮಾಡ್ತದೆ. ಹೊಡ್ಕೊತ ಹೊಂಟೇವ್ರಿ ವರ್ಷದಿಂದ ವರ್ಷಕ್ಕೆ. ಅಂಗಡಿ ಒಳಗೆ, ಗೊಬ್ಬರದ ಅಂಗಡಿ ಒಳಗೆ ಆಯ್ತು, ಇದ್ರೊಳಗೆ ಆಯ್ತು, ನಿಮಗೆ ಬಾಟ್ಲಿಗಳು ಭಾಳ ನಮೂನಿ ಭಾಳ ಆಗಿದ್ದು ಕಾಣಕತ್ತೈತೆ, ಏನು ಕಮ್ಮಿ ಆಗಿದ್ದು ಕಾಣತೈತೆ ವರ್ಷ ಭಾಳ ಆಗ್ಯಾವ್ರಿ. ಮತ್ತು ಆದರೂ ನಾವು ಹೋದಲ್ಲಿ ಬಂದಲ್ಲಿ ಎಲ್ಲರೂ ಹೇಳ್ತಿರ್ತಾರೆ ನಂಗೆ, ರಾಸಾಯನಿಕಕ್ಕೆ ಹೊಂದ್ಕೊಂಡ್ಬಿಟ್ಟವ್ರಿ ಬೆಳೆ, ಅದು ಹೊಡಿಲಾರ್ದ ಬರೋದೇ ಇಲ್ಲ. ನಿಮ್ಮಲ್ಲೂ ಅಂತೀರಿಲ್ಲ ಕೇಳಿದ್ರೆ? ಎಷ್ಟು ಮಂದಿಗೆ ನಂಬಿಕೆ ಐತ್ರಿ ರಾಸಾಯನಿಕಕ್ಕೆ ಹೊಂದ್ಕೊಂಡವು ಬೆಳೆ ಅಂತೇಳಿ? ಹಾಂ, ನೋಡಿರಿ ಅಣ್ಣಗಳು ಹೆಂಗಿದಾರ ಈಗ. ಹೌದ್ರಿ ಸರ್, ರಾಸಾಯನಿಕಕ್ಕೆ ನಿಮ್ಮ ಬೆಳೆ ಹೊಂದ್ಕೊಂಡೇ ಇದ್ರೆ ವರ್ಷ ಹೊಸ ರಾಸಾಯನಿಕ ಯಾಕೆ ಬೇಕಾಗ್ಯಾವ? ಇದ್ದಿದ್ದು ರಾಸಾಯನಿಕಕ್ಕೆ ಹೊಂದ್ಕೊಂಡದ್ದು ಕೆಲಸ ಮಾಡಿಬಿಡ್ಬೇಕಿತ್ತಲ್ಲ ಬೆಳೆ. ನನ್ನ ಪ್ರಶ್ನೆ ಅರ್ಥ ಆಯ್ತು ರೀ? ನಿಮ್ಮ ರಾಸಾಯನಿಕಗಳಿಗೆ ನಿಮ್ಮ ಬೆಳೆಗಳು ಹೊಂದ್ಕೊಂಡಿದ್ದ ಖರೆ ಆದ್ರೆ ಇದ್ದಷ್ಟು ರಾಸಾಯನಿಕಗಳ ಮೇಲೆ ಕೆಲಸ ಮಾಡ್ಬೇಕಿತ್ತಲ್ರಿ? ಹಾಂ ರೀ, ಏನು ಜಾಸ್ತಿ ಮಾಡ್ಬೇಕು ಸರ್? ಇಳುವರಿ ಅಲ್ರಿ? ಹಾಂ, ಡೋಸ್. ಹಾಂ, ಡೋಸ್ ಅದೇ ಹೊಂದ್ಕೊಂಡಿದ್ರೆ ಡೋಸರ್ ಯಾಕೆ ಜಾಸ್ತಿ ಮಾಡ್ತೀರಿ? ಅಷ್ಟ್ರ ಮೇಲೆ ಕೆಲಸ ಆಗ್ಬೇಕಲ್ಲ. ಇವತ್ತಿಗೂ 2 ರೊಟ್ಟಿಗೆ ಹೊಟ್ಟೆ ತುಂಬ್ತೈತಲ್ರಿ, 20 ರೊಟ್ಟಿ ತಿನ್ನತ್ತಿಲ್ಲಲ್ಲ ನಾವು. ಬರೋಬ್ಬರಿ ಸರ್, ಇನ್ಕಮ್ ಕಡಿಮೆ ಆಗತ್ತದ, ಸಾಲ ಜಾಸ್ತಿ ಆಗತ್ತದ. ಯಾಕೆ ಆಗತ್ತದ? ಹಿಂದಿನವ್ರಿಗೆ ಯಾಕೆ ಆಗಲಿಲ್ಲ ಸಾಹೇಬ್ರ? ಹಂಗೆ ತೆಗಿತ್ತು. ಕರೆಕ್ಟ್. ಹೆಚ್ಚಿಗೆ ಹೊಡಿತು. ಬರೋಬ್ಬರಿ ಕರೆಕ್ಟ್ ಹೊಂಟಾನ, ನಾವು ಹಿಂದಾದ. ಈಗ ಇದು ಯಾಕೆ ಆಗತ್ತೈತ್ರಿ? ಇದ್ರೊಳಗೆ ವ್ಯವಸ್ಥೆ ಅರ್ಥ ಮಾಡ್ಕೋರಿ. ಈಗ ನಮ್ದೊಂದು ಹೊಲ ಅಂತ ಐತ್ರಿ, ಆ ಹೊಲದಾಗ ಒಳಗೇನು ಹೊಂಟೈತಿ, ಹೊಲದಿಂದ ಹೊರಗೇನು ಬರತೈತಿ? ಸರಳ ಪ್ರಶ್ನೆ ಐತಲ್ರಿ. ಹೊಲಕ್ಕೆ ಏನೇನು ಮಾಡ್ತೀವಿ, ಹೊಲಕ್ಕೆ ಏನೇನು ಒಯ್ತೀವಿ, ಒಳಗೇನು ಹೊಂಟೈತಿ ಹೊಲದಾಗ, ಹೊಲದಿಂದ ಹೊರಗೆ ಏನು ಬರತೈತಿ? ಎಣ್ಣೆ, ಬೀಜ, ಗೊಬ್ಬರ. ಮತ್ತು ರೀ ಹಾಂ ರೀ, ಮತ್ತು
ನಾವು ಮಾಡೋ ಕೆಲಸ ಶ್ರಮ ಇದೆರಡು ಒಳಗೆ ಹೊಂಟೈತ್ರೆ. ಇದು ಬಿಟ್ಟು ಏನಾರು ಹೊಂಟೈತನ್ರಿ ಮತ್ತೆ ಏನಿಲ್ಲ, ಇದಿಷ್ಟ ಒಳಗೆ ಹೊರಗೆ ಏನು ಬರತ್ತೈತ್ರಿ ಹೊಲದಿಂದ ಸರ್ ಬರೋದು ಗ್ಯಾರಂಟಿ ಇಲ್ಲ ರೀ. ಅದು ಗ್ಯಾರಂಟಿ ಐತಿಲ್ಲ ಆಮೇಲೆ ನೋಡೋಣ ರೀ. ನೀವು ಒಂದು ಹೆಜ್ಜೆ ಮುಂದೆ ಹೋದ್ರಿ ನನಕಿನ ಮತ್ತು ನಿಮ್ಗೊಂದು ಮೈಕ್ ಕೊಡೋದಾಕೈತಿ ಹಾಂ, ಒಂದು ಹೆಜ್ಜೆ ಮುಂದೆ ಹೋದ್ರಿ ಹೊರಗೆ ಏನು ಬರತ್ತೈತೆ ಏನರ ಒಂದು ಬರ್ಬೇಕಲ್ರಿ. ಬೆಳೆ ಬರ್ತೈತೆ ರೀ, ಮತ್ತು ಬೆಳಿಗೊಂದು ಬೆಲೆ ಬರ್ತದೆ. ಅದು ಹೆಚ್ಚೈತೋ ಕಮ್ಮಿ ಐತೋ ಆಮೇಲೆ ನೋಡೋಣ ಅಂತ. ಸರಿ ಸರ್, ಈ ವ್ಯವಸ್ಥೆ ಒಳಗೇನು ಹೊಂಟೈತ್ರಿ, ನನ್ನ ಖರ್ಚು ಹೊಂಟದ, ನನ್ನ ಶ್ರಮ ಹೊಂಟದ, ಹೊರಗೇನು ಬರತ್ತದ ಇಳುವರಿ